ಇನ್ನು ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಡಾಲರ್ ಮುಖಾಂತರದಲ್ಲಿ ಖರೀದಿ ಮಾಡ್ತೀನಿ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಕೂಡ ರೇಟಿನ ದರದ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದ್ರೆ ಮಾರುಕಟ್ಟೆನಲ್ಲಿ ಅವತ್ತು 100 kg ಲಭ್ಯ ಇದೆ, 110 kg ಡಿಮ್ಯಾಂಡ್ ಇದೆ ಅಂದಾಗ ಆ 100 kg ಇರೋರು ರೇಟ್ ಜಾಸ್ತಿ ಮಾಡ್ತಾರೆ. ಇಲ್ಲ ನಂತರ 100 kg ಇದೆ, ಯಾರು ಕೇಳ್ತಾ ಇರೋರು 90 kg ಕೇಳ್ತಾ ಇದ್ದಾರೆ ಅಂದಾಗ ಏನಾಗುತ್ತೆ, ಅದಕ್ಕೆ ಏನ್ ನಿಗದಿತ ಬೆಲೆ ಇರುತ್ತೆ ಆ ಬೆಲೆನಲ್ಲಿ ಆಪರೇಟ್ ಆಗ್ತಾ ಇರುತ್ತೆ. ಇನ್ನು ಡಾಲರ್ ಬೆಲೆ ಅನ್ನೋದೇನಪ್ಪಾ ಅಂತಂದ್ರೆ ಅದು ಬಹಳ ಸುಲಭವಾಗಿ ಹೇಳಬೇಕು ಅಂತಂದ್ರೆ ನನ್ನ ರೂಪಾಯಿ ಮೌಲ್ಯ ಅದು ಕುಸಿತ ಹೋದಾಗ ಏನಾಗುತ್ತೆ, ಡಾಲರ್ಗಳ ಬೆಲೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಈಗ ನಿಮ್ಗೆಲ್ಲ ಗೊತ್ತಿರಬೇಕು, ನಾನು 75-76 ರೂಪಾಯಿ ಕೊಡ್ತೀನಿ ಒಂದು ಡಾಲರ್ ತೆಗೆದುಕೊಳ್ಳೋದಕ್ಕೆ, ಯೂರೋ ತೆಗೆದುಕೊಳ್ಳೋದಕ್ಕೆ 90 ರೂಪಾಯಿ 95 ರೂಪಾಯಿ ತರ ಕೊಡ್ತೀನಿ, ಅಥವಾ ದಿರಮ್ಸ್ ತೆಗೆದುಕೊಳ್ಳೋದಕ್ಕೆ 24 ರೂಪಾಯಿ ಕೊಡ್ತೀನಿ. ಇದು ಹೆಂಗೆ ಸಾಧ್ಯ ಆಗತ್ತೆ ಅಂತಂದಾಗ ನನ್ನ ದೇಶದಲ್ಲಿರುವಂತಹ ಸಂಪತ್ತು ಅಂತಂದ್ರೆ ಎಗೇನ್ ಗೋಲ್ಡ್ ರಿಸರ್ವ್ ಮತ್ತು ಆಮದು ರಫ್ತಿನ ವ್ಯತ್ಯಾಸ ಮತ್ತು ಡಾಲರ್ನ ಎಷ್ಟು ಇಟ್ಕೊಂಡಿದೀವಿ, ಫಾರಿನ್ ಕರೆನ್ಸಿ ರಿಸರ್ವ್ ಅಂತ ಹೇಳ್ತೀವಿ. ಇವೆಲ್ಲವನ್ನ ಒಟ್ಟುಗೂಡಿಸಿ ನನಗೊಂದು ನೆಟ್ವರ್ತ್ ಅಥವಾ ನನಗೊಂದು ಮೌಲ್ಯ ಕಟ್ತಾರೆ, ನನ್ನ ದೇಶಕ್ಕೊಂದು ಮೌಲ್ಯ ಕಟ್ತಾರೆ. ಆ ಮೌಲ್ಯದಷ್ಟು ನಾನು ನೋಟ್ ಪ್ರಿಂಟ್ ಮಾಡಬೇಕು. ಅಂದ್ರೆ ನನ್ನ ಮೌಲ್ಯ, ನನ್ನ ಹತ್ರ ಇರೋ ಹಣ ಮತ್ತು ಈ ಫಾರಿನ್ ರಿಸರ್ವ್ ಇವೆಲ್ಲವೂ ಸೇರಿ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. ನಾನು ಅವಾಗ ಎಷ್ಟು ಮಾಡ್ಬೋದು, 1 ರೂಪಾಯಿನ 100 ನೋಟುಗಳನ್ನು ನಾನು ಪ್ರಿಂಟ್ ಮಾಡ್ಬೋದು. ಆದ್ರೆ ನನ್ನಲ್ಲಿ ಜನಸಂಖ್ಯೆ ಇದೆ, ಹಾಗಾಗಿ ನಾನೇನ್ ಮಾಡ್ತೀನಿ, 200 ನೋಟ್ ಪ್ರಿಂಟ್ ಮಾಡ್ತೀನಿ. ಅವಾಗೇನಾಯ್ತು, ನನ್ನ 1 ರೂಪಾಯಿ ಮೌಲ್ಯ ನಾನೇ ಮೌಲ್ಯ ಮಾಡಿಕೊಂಡು ಅದಕ್ಕೆ 50 ಪೈಸೆ ಬಂದ್ಬಿಡ್ತು. ಸೊ ಹಾಗಾಗಿ ಏನಾಯ್ತಪ್ಪ ಅಂತಂದ್ರೆ ಈ ಮುಂದುವರಿದ ದೇಶ, ಅಭಿವೃದ್ಧಿ ಹೊಂದಿರುವಂತಹ ದೇಶ, ಹೊಂದುತ್ತಿರುವ ದೇಶ, ಬಡ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ನನ್ನಲ್ಲಿ ಇರುವಂತಹ ನೆಟ್ವರ್ತ್ ಅಥವಾ ನನ್ನ ಮೌಲ್ಯ ಏನಿದೆ ಹಣದ ಚಲಾವಣೆ ಮಾಡೋದಕ್ಕೆ ಅದಕ್ಕಿಂತ ಜಾಸ್ತಿ ಪ್ರಿಂಟ್ ಮಾಡಿರ್ತೀನಿ. ಹಾಗಾಗಿ ನನ್ನ ಮೌಲ್ಯ ಏನಾಗುತ್ತೆ, ನಾನು ಡಾಲರ್ ತೆಗೆದುಕೊಳ್ಬೇಕಾದ್ರೆ ಅವ್ರು ಒಂದು ಡಾಲರ್ ತೆಗೆದುಕೊಳ್ಳಕ್ಕೆ ನಾನು 75 ರೂಪಾಯಿ 76 ರೂಪಾಯಿ ಕೊಡ್ತೀನಿ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಪ್ರತಿದಿನ ಬದಲಾವಣೆ ಆಗ್ತಾ ಇರುತ್ತೆ ನನ್ನ ಮೌಲ್ಯ, ಬಿಕಾಸ್ ಆಫ್ ಮೈ ಫಾರಿನ್ ರಿಸರ್ವ್ಸ್. ಉದಾಹರಣೆಗೆ ನೀವು ಆಫ್ರಿಕಾದಲ್ಲಿ ಏನಾದ್ರು ಹೋದ್ರೆ ನೀವೊಂದು ಬ್ಯಾಗಲ್ ಅವ್ರು $1 ತೆಗೆದುಕೊಳ್ಳೋದಕ್ಕೆ ನೀವು ಒಂದು ಬ್ಯಾಗಲ್ ತೆಗೆದುಕೊಂಡು ಹೋಗ್ಬೇಕು ಅವ್ರಂತ, ಅಂದ್ರೆ ಅವ್ರು ಪ್ರಿಂಟ್ ಮಾಡಿ 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 ಅಪವಲ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವು ಈ ಕಡೆ ಹೋದ್ರೆ ಅಂದ್ರೆ ಯುರೋಪ್ ಮತ್ತು ಅಮೆರಿಕ ಕಡೆ ಹೋದ್ರೆ ನೀವು ಜಾಸ್ತಿ ದುಡ್ಡು ಕೊಟ್ಟು ತೆಗೆದುಕೊಳ್ತೀರಾ. ಅದೇ ನೀವು ಥೈಲ್ಯಾಂಡ್ ಆಮೇಲೆ ಅಥವಾ ಈ ಕಾಂಬೋಡಿಯಾ ಆ ಕಡೆ ವಿಯೆಟ್ನಾಂ ಎಲ್ಲ ಹೋದ್ರೆ ನಮ್ದಕ್ಕೆ ಬೆಲೆ ಜಾಸ್ತಿ ಇರುತ್ತೆ, ಬಿಕಾಸ್ ಅವ್ರ ಎಕಾನಮಿ ಬಡ ದೇಶ ಇದೆ ಇನ್ನು, ಅದಕ್ಕೋಸ್ಕರ. ಹಾಗಾಗಿ ಈ ಒಂದು ರೂಪಾಯಿ ಮೌಲ್ಯ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಡಾಲರ್ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ನನ್ನ ಖರೀದಿ ದರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು 99% ಚಿನ್ನನ ನಾನು ಹೊರಗಡೆಯಿಂದ ತರ್ತಾ ಇದ್ದೀನಿ, ಅದನ್ನ ಡಾಲರ್ ಅಲ್ಲಿ ಪೇ ಮಾಡ್ತಿದ್ದೀನಿ ಅಂದಾಗ ಇವತ್ತಿನ ಡಾಲರ್ ಬೆಲೆ ಆಧಾರದ ಮೇಲೆ ಚಿನ್ನದ ಬೆಲೆ ನಿಗದಿ ಆಗ್ತಾ ಹೋಗುತ್ತೆ. ಸೊ ಅವತ್ತಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಮತ್ತು ನಾನು ಡಾಲರ್ ಕಟ್ಟು ತೆಗೆದುಕೊಳ್ತಾ ಇದ್ದೀನಿ, ಡಾಲರ್ ಬೆಲೆ, ಸಾಗಣೆ ವೆಚ್ಚ, ಮತ್ತು ಇಲ್ಲಿ ಬಂದ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಅದ್ರ ಮೇಲೆ 10% ಆಸ್ ಆನ್ ಡೇಟ್ ಕಸ್ಟಮ್ ಡ್ಯೂಟಿ ಇದೆ. ಸೊ 10% ನೀವು ಕಸ್ಟಮ್ ಡ್ಯೂಟಿ ಕೊಟ್ಟು ಅದನ್ನ ನೀವು ಬಿಡುಗಡೆ ಮಾಡಿಸ್ಕೋತಾರೆ. ನಾನೊಬ್ಬ ವ್ಯಾಪಾರಿ ಆದ್ರೆ ನಾನು ಅಲ್ಲಿಗೆ ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅದೆಲ್ಲ ದುಡ್ಡು ಕೊಟ್ಟಿರ್ತೀನಿ, ಬ್ಯಾಂಕ್ ಅಲ್ಲಿ ದುಡ್ಡು ಕೊಡ್ತೀನಿ, ಬ್ಯಾಂಕೇ ಇಂಪೋರ್ಟ್ ಮಾಡುತ್ತೆ. ನಾನು ಇಂಡಿವಿಜುವಲ್ ಆಗಿ ಬೇರೆ ವಸ್ತುಗಳು, ಉದಾಹರಣೆಗೆ ಯಾವುದೋ ಒಂದು ಮೆಡಿಕಲ್ ಕಿಟ್ ಇರ್ಬೋದು, ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ಬೋದು, ನೀವೇನ್ ಮಾಡ್ತೀರಾ, ಸಪ್ಲೈಯರ್ಗೆ ದುಡ್ಡು ಕಳಿಸ್ತೀರಾ, ಅವ್ನು ಶಿಪ್ಮೆಂಟ್ ಮಾಡ್ತಾನೆ, ನಿಮ್ಮ ಹತ್ರ ಬಂದು ಸಿಗುತ್ತೆ, ನಿಮಗೆ ನೇರವಾಗಿ ಡೆಲಿವರಿ ಆಗುತ್ತೆ. ಚಿನ್ನ ಹಾಗಾಗೋದಿಲ್ಲ. ಮೊದಲನೇದಾಗಿ ನಾನು ರಿಜಿಸ್ಟರ್ಡ್ ಡೀಲರ್ ಆಗಿರ್ಬೇಕು ಸರ್ಕಾರದಲ್ಲಿ, ನಾನು ಇಂಡೆಂಟ್ ಕೊಡಬೇಕು SBIಗೆ, ಆತರ ಯಾರು ನಿಗದಿತ ಬ್ಯಾಂಕ್ಗಳಿರ್ತವೆ ಅದಕ್ಕೆ ನಾನು ಇಂಡೆಂಟ್ ಕೊಡಬೇಕು, ದುಡ್ಡನ್ನ ಕೊಡಬೇಕು. ಆ ಬ್ಯಾಂಕ್ ಅದನ್ನು ಇಂಪೋರ್ಟ್ ಮಾಡುತ್ತೆ. ಆ ಬ್ಯಾಂಕ್ ಇಂಪೋರ್ಟ್ ಮಾಡಿ ನಾನು ಟ್ಯಾಕ್ಸ್ ಎಲ್ಲ ಕಟ್ಟದ ಮೇಲೆ ನನಗೆ ರಿಲೀಸ್ ಮಾಡುತ್ತೆ. ಅದು 24 ಕ್ಯಾರೆಟ್ ಬಿಸ್ಕೆಟ್ಸ್ ಅಲ್ಲೇ ಬರೋದು. ಆಮೇಲೆ ಈಗ ಹೇಳಿದ್ರಿ ನಾವು ಜಾಸ್ತಿಯನ್ನ ಆಮದು ಮಾಡ್ಕೋತೀವಿ ಚಿನ್ನ ಅಂತ, ಯಾಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಫಾರ್ ಎಕ್ಸಾಂಪಲ್ KGF ಇತ್ತು, ಕೋಲಾರ ಇತ್ತು, ಆಮೇಲೆ ಹಟ್ಟಿ ಕೂಡ ಇದೆ. ಸೊ ಆದ್ರೂ ಕೂಡ ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋ ಅಷ್ಟು ಜಾಸ್ತಿ ಚಿನ್ನದ ಬೇಡಿಕೆ ಇದೆನಾ ಅಂತ, ನಮ್ಮಲ್ಲಿ ಉತ್ಪಾದನೆ ಅಷ್ಟು ಕಮ್ಮಿ ಇದೆನಾ ಚಿನ್ನ?
ಖಂಡಿತವಾಗ್ಲೂ ಈಗ ನೋಡಿ KGF ಅನ್ನೋದು ಎಷ್ಟು ವರ್ಷಗಳು, 100 ವರ್ಷಗಳಲ್ಲಿ ಹ್ಮ್. ಚಿನ್ನ ತೆಗೆದುಬಿಟ್ಟಿದ್ದಾರೆ. ಹೌದು. ಹಟ್ಟಿ ಈಗ್ಲೂ ತೆಗಿತಾ ಇದ್ದಾರೆ. ಹ್ಮ್. ಈಗ ಬಹಳಷ್ಟು ಜನ ಹೇಳ್ತಾರೆ ಅಲ್ಲಿ ನಿಕ್ಷೇಪ, ಚಿನ್ನದ ನಿಕ್ಷೇಪ ಸಿಕ್ತು, ಈ ರಾಜ್ಯದಲ್ಲಿ ಚಿನ್ನದ ನಿಕ್ಷೇಪ ಸಿಕ್ತು ಅಂತ ಅಂದ್ಬಿಟ್ಟು. ಚಿನ್ನ ಅಥವಾ ಲೋಹಗಳು ಭೂಮಿಯ ಒಳಗಡೆ ಎಲ್ಲಾ ಕಡೆ ಇದ್ದೇ ಇರ್ತವೆ. ಹ್ಮ್. ಆದ್ರೆ ನಮಗೇನಪ್ಪಾ ಅಂತಂದ್ರೆ ಕಮರ್ಷಿಯಲ್ ವಯಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಅದನ್ನ ಗಣಿಗಾರಿಕೆ ಮಾಡಿ ಅದಿರನ್ನ ತೆಗೆದು ಅದನ್ನ ಪ್ರಾಸೆಸ್ ಮಾಡಿ ಅಪ್ಪಟ ಚಿನ್ನ ತೆಗೆದುಕೊಳ್ಳೋದಕ್ಕೆ ನನಗೆ ಎಷ್ಟು ಖರ್ಚಾಗತ್ತೆ, ಮಾರುಕಟ್ಟೆನಲ್ಲಿ ಅದಕ್ಕೆ ಮಾರಿದಾಗ ಅಷ್ಟು ಬೆಲೆ ಸಿಗುತ್ತಾ ಇಲ್ಲ ಅನ್ನೋದನ್ನ ನೋಡ್ಕೊಂಡೇ ನಾನು ಗಣಿಗಾರಿಕೆ ಮಾಡ್ಬೇಕಾಗತ್ತೆ. ಜಸ್ಟ್ ಬಿಕಾಸ್ ಅದು ಅವೈಲಬಲ್ ಇದೆ ಅಥವಾ ಸಿಗ್ತಾ ಇದೆ ಅಂತ ಗಣಿಗಾರಿಕೆ ಮಾಡಕ್ಕಾಗೋದಿಲ್ಲ. ಇತ್ತೀಚಿನ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಸರ್ಕಾರ ಏನ್ ಹೇಳ್ತು ಅಂತಂದ್ರೆ KGF ನ ಮತ್ತೆ ನಾವು ಪುನರಾರಂಭ ಮಾಡ್ತೀವಿ, ಅಲ್ಲಿ ಮತ್ತೆ ಚಿನ್ನ ತೆಗೆಯೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೇನಾಯ್ತಪ್ಪ ಅಂತಂದ್ರೆ ಅದು ಟೀಮ್ ಬಂದು ಅದು ಅಸೆಸ್ ಮಾಡ್ತು. ಅಸೆಸ್ ಮಾಡಿದಾಗ ಅದು ಏನ್ ಹೇಳ್ತಪ್ಪ ಅಂತಂದ್ರೆ ಅದು ತುಂಬಾ ಆಳಕ್ಕೆ ಹೋಗಿದೀವಿ ಅಥವಾ ಅಲ್ಲಿರೋ ಲಭ್ಯತೆ ಏನಿದೆ, ಅಂಶಗಳೇನಿದೆ ಅದನ್ನೆಲ್ಲ ನಾವು ಪರಿಗಣಿಸಿ ಅದನ್ನ ತೆಗೆದು ಪ್ರಾಸೆಸ್ ಮಾಡಿ ಅಪ್ಪಟ ಚಿನ್ನ ತಂದಾಗ ಇವತ್ತಿನ ಮಾರುಕಟ್ಟೆ ದರಕ್ಕೆ ಅದು ವರ್ಕೌಟ್ ಆಗಲ್ಲ, ಅಂದ್ರೆ ಲಾಸ್ ಅಂತ. ಲಾಸ್ ಆಗುತ್ತೆ. ಹಾಗಾಗಿ ನಾವು KGF ನ ಮತ್ತೆ ನಾವು ಪುನರಾರಂಭ ಮಾಡಲ್ಲ ಅಂತ ತೀರ್ಮಾನ ತೆಗೆದುಕೊಂಡ್ರು. ನಮ್ಮ ದೇಶದಲ್ಲಿ ಯಾವುದೇ ನಿಕ್ಷೇಪಗಳಿಲ್ಲ ಮತ್ತು ಕಮರ್ಷಿಯಲಿ ವಯಬಲ್ ನಿಕ್ಷೇಪಗಳಿಲ್ಲ. ನಿಕ್ಷೇಪಗಳಿದೆ ಆದ್ರೆ ಅದು ಕಮರ್ಷಿಯಲಿ ವಯಬಲ್ ಆಗಲ್ಲ. ಹಟ್ಟಿದು KGF ಇರ್ಬೋದು, ಇನ್ಯಾವುದೋ ನಾವು ಅಸ್ಸಾಂ, ನಾರ್ತ್ ಈಸ್ಟ್ ಅಲ್ಲಿ ಅದು ಮಾಡ್ತಾ ಇದೀವಿ. ಅದರ ಪೂರೈಕೆ ನಮ್ಮ ಅಗತ್ಯಕ್ಕೆ 1% ಅದಕ್ಕಿಂತ ಕಡಿಮೆ ಅಷ್ಟು ಮಾತ್ರ ಇದೆ ಪೂರೈಕೆ. ಮಿಕ್ಕಿದ್ದೆಲ್ಲ ಚಿನ್ನವನ್ನ ನಾವು ಹೊರಗೆ ದೇಶಗಳಿಂದ ತೆಗೆದುಕೊಳ್ತಾ. ಸೊ ಈಗ ನಾವು ಮನೇಲಿ ಹೇಳ್ತಾ ಇರ್ತಾರೆ, ನಮ್ಮ ಮನೇಲಿರೋ ತುಂಬಾ ಹಳೆ ಚಿನ್ನ ಈಗ ಹೋಲಿಸಿದ್ರೆ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗಿರೋ ಚಿನ್ನಕ್ಕೂ ಮನೆಯಲ್ಲಿ ಒಂದು 50-60 ವರ್ಷ ಹಳೆ ಚಿನ್ನಕ್ಕೂ ಏನ್ ವ್ಯತ್ಯಾಸ ಅಂತ ಸರ್? ನೋಡಿ, ಚಿನ್ನ ಅನ್ನೋದು ಪ್ಯೂರಿಟಿ. ಓಕೆ, ಈ 24 ಕ್ಯಾರೆಟ್ ಅಂದ್ರೆ ಏನ್ ಹೇಳ್ತೀವಿ, 99.99 ಪ್ಯೂರಿಟಿನಲ್ಲಿ ಇರುತ್ತೆ. ಆಭರಣಗಳನ್ನ ಆ ಚಿನ್ನದಲ್ಲಿ ಮಾಡಕ್ಕಾಗಲ್ಲ. ನೀವು 99.9 ಪ್ಯೂರಿಟಿನಲ್ಲಿ ಮಾಡಿದ್ರೆ ಅದು ಮೆತ್ತಗಿರುತ್ತೆ, ಮುರಿದೋಗುತ್ತೆ ಅಥವಾ ಸೊಟ್ಟ ಆಗುತ್ತೆ. ಸರ, ನೆಕ್ಲೆಸ್ ಅದೆಲ್ಲ ಮಾಡಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ಬೇರೆ ಅಂಶಗಳನ್ನ ಅಲ್ಲಿ ಸೇರಿಸ್ಬೇಕು. ಅದ್ರಗಳನ್ನ ತಾಮ್ರವನ್ನ ಸೇರಿಸ್ತಾರೆ, ರಾಗಿನ ಸೇರಿಸ್ತಾರೆ. ಆ ತರ ಅವಶ್ಯಕತೆ ಮೇಲೆ ಅದೇನಿರುತ್ತೋ ಅವ್ರಿಗೆ ಗೊತ್ತಿರುತ್ತೋ ಅದನ್ನ ಸೇರಿಸ್ತಾರೆ. ಅದನ್ನ ಸೇರಿಸಿ ಮಾಡಿದಾಗ ಮಾತ್ರನೇ ನೀವು ಆಭರಣಗಳ ಚಿನ್ನಗಳನ್ನ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಹೂಡಿಕೆ ಅಂತ ಬಂದಾಗ ಆಭರಣಗಳನ್ನ ಮಾಡ್ತಾ ಇದ್ರು. ಈಗ ಬಿಸ್ಕೆಟ್ ಅಲ್ಲಿ ಈಗ ನಾವೇನ್ ಮಾಡ್ತೀವಿ, ಹೂಡಿಕೆ ಅಂತಂದ್ರೆ ಚಿನ್ನದ ಬಿಸ್ಕೆಟ್ ಅಲ್ಲಿ ಮಾಡಿ 24 ಕ್ಯಾರೆಟ್ ಅಲ್ಲಿ ಮಾಡಿ ಅಂತ ಹೇಳ್ತೀವಿ. ಅವತ್ತಿನ ದಿನಗಳಲ್ಲಿ ಆತರ ಇದ್ದಿಲ್ಲ. ಆಭರಣಗಳನ್ನೇ ಹೂಡಿಕೆ ಅಂತ ಮಾಡ್ತಾ ಇದ್ರು. ಚಿನ್ನ ಅಂತಂದ್ರೆ ಆಭರಣಗಳು ಇರಬೇಕು. ಅದು ನಾವು ಮೈ ಮೇಲೂ ಹಾಕೊಳ್ತೀವಿ, ಪೂಜೆಗೆ ಯೂಸ್ ಮಾಡ್ತೀವಿ, ನಮಗೆ ಕಷ್ಟ ಬಂದ್ರೆ ಮಾರ್ಬಿಟ್ಟು ಅದನ್ನ ಕಷ್ಟನ ಪರಿಹರಿಸ್ಕೊಳ್ತೀವಿ ಅನ್ನೋ ಒಂದು ಕಲ್ಪನೆಯಲ್ಲಿ ಅವರು ಮಾಡ್ತಾ ಇದ್ರು. ಅವತ್ತಿನ ದಿನಗಳಲ್ಲಿ ಇದ್ದಂಥ ಚಿನ್ನದ ಬೆಲೆ ಮತ್ತು ಜನರ ಮನೋಭಾವನೆಗಳು, ನೈತಿಕತೆಯಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ಅವ್ರು ಮೋಸ ಮಾಡ್ತಾ ಇದ್ದಿಲ್ಲ. ಈಗ ಇತ್ತೀಚೆಗೆ ದಿನಗಳಲ್ಲಿ ನಾವು ಹಾಲ್ಮಾರ್ಕ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಹೌದು ಸರ್. ಆ ಹಾಲ್ಮಾರ್ಕ್ ಬಗ್ಗೆ ಕೆಲವೊಂದಿಷ್ಟು ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಈ ಹಾಲ್ಮಾರ್ಕ್ ಅಂದ್ರೆ ಏನು, ಈ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಇದನ್ನ ಹೇಗೆ ನಿರ್ಧರಿಸ್ತಾರೆ, ಸೊ ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ಬೋದು? ಸೊ ನಾವು ಹಾಲ್ಮಾರ್ಕ್ ಅನ್ನೋ ಕಾನ್ಸೆಪ್ಟ್ ಅನ್ನ ಬಂದಿದೆ. ಯಾಕೆ ಬಂತು ಅಂತಂದ್ರೆ ಈ ಒಂದು ಚಿನ್ನದ ಆಭರಣಗಳಲ್ಲಿ ನೀವು 92.7% ಅಷ್ಟು ಚಿನ್ನ ಇರಬೇಕು, ಮಿಕ್ಕಿದ್ದು ಬೇರೆ ಅಂಶಗಳನ್ನ ಮಾಡಬೇಕು ಅಂತ. ಆದ್ರೆ ಆ ವ್ಯಾಪಾರಿಗಳು ಅವರ ಮೋಸದ ಮನೋಭಾವನೆ, ಅಥವಾ ಎಷ್ಟೋ ಸರಿ ನೀವು ಹಳ್ಳಿನಲ್ಲಿ ಕೇಳಿರ್ಬೋದು, ಆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಕುಂತಿರ್ತಾರೆ. ಅವ್ರಿಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಸರ ಎಷ್ಟಾಗತ್ತಪ್ಪ ಅಂತ. ಅವ್ರೊಂದು 60,000 ರೂಪಾಯಿ ಆಗುತ್ತೆ ಅಥವಾ 1 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರೆ 1 ಲಕ್ಷ ಕೊಡಲ್ಲ, ನಾನು 80,000 ಕೊಡ್ತೀನಿ. ಮಾಡ್ಕೊಡ್ತೀನಿ ಅಂತ ಹೇಳ್ತೇನೆ. ಅವನು ಎಲ್ಲಿಂದ ತರಕಾಗತ್ತೆ 20,000 ರೂಪಾಯಿ ಅಷ್ಟು? ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ಆ 92% ಚಿನ್ನದ ಬದಲಾವಣೆಗೆ 85% ಕೊಡ್ತಾನೆ, 88% ಕೊಡ್ತಾನೆ, 80% ಚಿನ್ನ ಹಾಕ್ತಾನೆ, ಮಿಕ್ಕಿದ್ದೆಲ್ಲ ಇತರ ಲೋಹ ಹಾಕ್ತಾ ಹೋಗ್ತಾನೆ. ಸೊ ಹಂಗಿದ್ರೆ ಗ್ರಾಹಕರಿಗೆ ಮೋಸ ಆಗ್ತಿದೆ. ಖಂಡಿತವಾಗ್ಲೂ ಮೋಸ ಆಗ್ತಾ ಇತ್ತು. ಇದನ್ನ ಪರಿಗಣಿಸಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಹಾಲ್ಮಾರ್ಕ್ ಅನ್ನೋ ಕಾನ್ಸೆಪ್ಟ್ ಬಂತು. ಈ ಹಾಲ್ಮಾರ್ಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ನಿಗದಿತ ಒಂದು ಸಂಸ್ಥೆ ಇರುತ್ತೆ. ಆ ಸಂಸ್ಥೆ ಯಾವುದೋ ಒಂದು ಸಂಸ್ಥೆಗೆ ಅವರು ಏನು ಮ್ಯಾನುಫ್ಯಾಕ್ಚರ್ಸ್ ಬೇರೆ ಇರ್ತಾರೆ, ಟ್ರೇಡರ್ಸ್ ಬೇರೆ ಇರ್ತಾರೆ. ಈ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರೋರು ಏನ್ ಮಾಡ್ತಾರೆ, ಟ್ರೇಡರ್ಸ್ ಹತ್ರ ಹೋಗಿ ತೋರಿಸ್ತಾರೆ, ನೋಡಿ ನಾನು ಇಷ್ಟೆಲ್ಲ ಸರಗಳು ತಂದಿದ್ದೀನಿ, ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ. ಅವ್ರೊಬ್ಬರ ನಡುವೆ ಒಂದು ಒಪ್ಪಿಗೆ ಆಗುತ್ತೆ, ನಾನು ಇಷ್ಟು ಸರ ತೆಗೆದುಕೊಳ್ತೀನಿ, ಇಷ್ಟು ಬಳೆ ತೆಗೆದುಕೊಳ್ತೀನಿ, ಇಷ್ಟು ತಾಳಿ ತೆಗೆದುಕೊಳ್ತೀನಿ ಅಂತ. ಆ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾನೆ, ಅವನ ಜವಾಬ್ದಾರಿ ಅದು ತೆಗೆದುಕೊಂಡು ಹೋಗಿ
ಈ ಒಂದು ಹಾಲ್ಮಾರ್ಕ್ ಸಂಸ್ಥೆಗೆ ಕೊಡ್ತಾನೆ. ಈ ಹಾಲ್ಮಾರ್ಕ್ ಸಂಸ್ಥೆಯವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಅದರಲ್ಲಿ 92.7 ಇದೆಯಾ, 92 ಇದೆಯಾ, 90 ಇದೆಯಾ, ಅದೆಷ್ಟಿದ್ರೆ ಅಷ್ಟು. ಬಟ್ ಹಾಲ್ಮಾರ್ಕ್ ಕೊಡಬೇಕು ಅಂತಂದ್ರೆ 92.7 ಇರ್ತದೆ. ಆ ಮಾರ್ಕ್ ಅನ್ನ ಮಾಡಿ ಆಮೇಲೆ ಇದು ಯಾವ ಸಂಸ್ಥೆಯವರಿಗೆ ಮಾರಿದ್ರು ಅಂತ ಕೂಡ ಅದರಲ್ಲಿ ಕೋಡ್ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ನಿಗದಿತ ಒಂದು ಎಕ್ಸ್ ಕಂಪನಿ ಅಥವಾ ಎಕ್ಸ್ ಜ್ಯುವೆಲರ್ ಹತ್ರ ಹೋಗಿ ತೆಗೆದುಕೊಳ್ತೀನಿ ಅಂತಂದ್ರೆ ಈ ಹಾಲ್ಮಾರ್ಕ್ ಅವನ್ ಏನ್ ಮಾಡ್ತಾನೆ, ಆ ಜ್ಯುವೆಲರ್ಗೋಸ್ಕರ ಹಾಲ್ಮಾರ್ಕ್ ಮಾಡ್ತಾನೆ. ಸೊ ನಿಮಗೆ ನಾವು ಎಲ್ಲಾದ್ರೂ ಹೋಗಿ ಅದು ಹಾಲ್ಮಾರ್ಕ್ ನೋಡಿದ್ರೆ ಇದು ಯಾವ ಸಂಸ್ಥೆಯಿಂದ ಯಾವ ಕಂಪನಿಯಿಂದ ತೆಗೆದುಕೊಂಡಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ಅದರ ಪ್ಯೂರಿಟಿ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಹೇಳ್ತಾ ಇದೀವಿ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಹಾಲ್ಮಾರ್ಕ್ ಇರುವಂತಹ ಚಿನ್ನವನ್ನೇ ತೆಗೆದುಕೊಳ್ಳಿ. ಹಾಲ್ಮಾರ್ಕ್ ಇಲ್ಲ ಅಂತಂದ್ರೆ ಅದರಲ್ಲಿ ಎಷ್ಟು % ನಿಮ್ ಚಿನ್ನ ಇದೆಯೋ ಗೊತ್ತಿಲ್ಲ, ನೀವು ಬೇರೆ ಲೋಹಕ್ಕೆ ಚಿನ್ನದ ಬೆಲೆ ಕೊಟ್ಟು ತೆಗೆದುಕೊಳ್ತಾ ಇದ್ದೀರಾ, ನೀವು ಮೋಸ ಆಗ್ತೀರಾ ಅಂತ ನಾವು ಹೇಳ್ತಾ ಇರೋದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಮೂಡಿದೆ. ಅವ್ರು ಹಾಲ್ಮಾರ್ಕ್ ನ ಇನ್ಸಿಸ್ಟ್ ಮಾಡ್ತಾರೆ. ಹಾಲ್ಮಾರ್ಕ್ ಅಲ್ಲಿ ನೀವು ಹೇಳ್ಬೋದು, ಸರ್ ಹಾಲ್ಮಾರ್ಕ್ ಇದ್ದ ತಕ್ಷಣ ಮೋಸ ಆಗದೆ ಇರೋದಕ್ಕೆ ಸಾಧ್ಯ ಇಲ್ವಾ? ಆಗ್ಬೋದು. ಆದ್ರೆ ನಾಳೆ ನನಗೇನಾದ್ರೂ ಅದು ಸಮಸ್ಯೆ ಆಯ್ತು ಅಂತಂದ್ರೆ ಅಲ್ಲಿ 92.7 ಇದ್ದು ಅದನ್ನ ಕರಗಿಸಿದಾಗ ಅಷ್ಟು ಚಿನ್ನ ಬರ್ಲಿಲ್ಲ ಅಂತಂದ್ರೆ ನಾನು ನ್ಯಾಯಾಲಯಕ್ಕೆ ಹೋಗ್ಬೋದು. ಅವಾಗ ಯಾರು ನನಗೆ ಆಭರಣ ಮಾರಿರ್ತಾರೆ ಮತ್ತು ಅದನ್ನ ಹಾಲ್ಮಾರ್ಕ್ ಮಾಡಿರ್ತಾರೆ ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಸೊ ರಿಸ್ಕ್ ಇರುತ್ತೆ ಅವರಿಗೆ.